ಮುಸ್ಲಿಮರ ಮದುವೆ ಕರ್ನಾಟಕ ಹೈಕೋರ್ಟ್ ಸಂಚಲನ ತೀರ್ಪನ್ನ ಕೊಟ್ಟಿದೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿ ನೋಂದಣಿ ಮಾಡಿಕೊಂಡರು ಸರಿಯೇ, ಬಟ್ ಮುಸ್ಲಿಂ ಮದುವೆಗಳಿಗೆ ಶರಿಯಾ ಕಾನೂನು ಅನ್ವಯ ಆಗುತ್ತೆ ಅಂತ ಕೋರ್ಟ್ ಸಂಚಲನ ತೀರ್ಪು. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ರು ಓಕೆ, ಬಟ್ ಈ ಮುಸ್ಲಿಂ ಮದುವೆಗಳಿಗೆ ಶರಿಯಾ ಕಾನೂನೇ ಅನ್ವಯ ಆಗುತ್ತೆ ಅಂತ ಹೇಳಿದೆ. ಜಸ್ಟಿಸ್ ಡಿ.ಕೆ. ಸಿಂಗ್, ಜಸ್ಟಿಸ್ ಟಿ.ಎಂ. ನದಾಫ್ ಅವರಿದ್ದಂಥ ಪೀಠದ ಸಂಚಲನ ತೀರ್ಪು. ಸಜೀದ್ ಪರ್ವೇಜ್ ವರ್ಸಸ್ ಫರ್ಜಾನಾ ತಾಜ್ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಎಸ್ಎಂಎ ಅಡಿ ವಿಚ್ಛೇದನ ಬಯಸಿದಂಥ ಪತಿ ಅರ್ಜಿ ವಜಾ ಮಾಡಿದಂಥ ಡಿವಿಷನ್ ಬೆಂಚ್ ನಿಕಾಮನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿ ನೋಂದಣಿ ಮಾಡಿದಂಥ ಮಾತ್ರಕ್ಕೆ ವಿವಾಹದ ಮೂಲ ಸ್ವರೂಪ ಬದಲಾಗಲ್ಲ ಎಂದಂಥ ವಿಭಾಗೀಯ ಪೀಠ. ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ನಡೆದಂಥ ಮದುವೆಗಳಿಗೆ ಶರಿಯಾ ಕಾನೂನು ಅನ್ವಯ ಆಗುತ್ತೆ. ನಿಕಾ ಮಾಡಿಕೊಂಡವರು ಎಸ್ಎಂಎ ಅಡಿ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಜಸ್ಟಿಸ್ ಡಿ.ಕೆ. ಸಿಂಗ್, ಜಸ್ಟಿಸ್ ಟಿ.ಎಂ. ನದಾಫ್ ಅವರಿದ್ದ ಪೀಠದ ಸಂಚಲನ ತೀರ್ಪು. ಮುಸ್ಲಿಂ ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗೋದಕ್ಕೂ ನಂತರ ಮದುವೆ ಆದ ಮೇಲೆ ವಿಚ್ಛೇದನ ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದಿಷ್ಟು ರೂಲ್ಸ್ಗಳು. ಬಟ್ ಈಗ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತೀವಿ ನಾವು, ಬಟ್ ಕೆಲವೊಂದು ಸಮುದಾಯ ಅಂತ ಬಂದಾಗ ಕಾನೂನು ಬದಲಾವಣೆಗೊಳ್ಳುತ್ತೆ. ಇಲ್ಲಿ ನಿಕಾಮ್ ಅನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿ ನೋಂದಣಿ ಮಾಡಿದ್ರು ಸಹಿತ, ಬಟ್ ಶರಿಯಾ ಕಾನೂನು ಇಲ್ಲಿ ಅನ್ವಯ ಆಗುತ್ತೆ. ಶರಿಯಾ ಕಾನೂನು ಏನ್ ಹೇಳುತ್ತೆ, ಅವ್ರದ್ದೇ ಆದಂತ ಒಂದು ಪರ್ಟಿಕ್ಯುಲರ್ ಇದೇ ರೀತಿ ವಿಚ್ಛೇದನ ಅಂತ ಬಂದ್ರೆ ಈಗ ನಾರ್ಮಲ್ ಆಗಿ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಕೋರ್ಟ್ ಹೋಗ್ತಾರೆ, ಅರ್ಜಿಯನ್ನ ಹಾಕ್ತಾರೆ, ಅರ್ಜಿ ವಿಚಾರಣೆ ನಡೆಯುತ್ತೆ, ಅದಾದ ಬಳಿಕ ಅದು 6 ತಿಂಗಳು ಹೋಗುತ್ತೆ ಅಥವಾ ಅದಾದ್ಮೇಲೆ 1 ವರ್ಷ ಹೋಗುತ್ತೆ, 2 ವರ್ಷ, ಅದಾದ್ಮೇಲೆ ಫೈನಲ್ ಆಗಿ ಡಿಸಿಷನ್ ಕೋರ್ಟ್ ತೀರ್ಮಾನ ಮಾಡ್ತಾರೆ. ಬಟ್ ಇಲ್ಲಿ ಶರಿಯಾ ಕಾನೂನು ಅನ್ವಯ ಆಗಿ ಆಗುತ್ತೆ. ಅಲ್ಪಸಂಖ್ಯಾತರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಎಂಎ ಅಡಿ ವಿಚ್ಛೇದನ ಬಯಸಿದ್ದಂಥ ಪತಿ ಅರ್ಜಿಯನ್ನ ವಜಾ ಮಾಡಿದಂಥ ಡಿವಿಷನ್ ಬೆಂಚ್ ನಿಕಾಮ್ ಅನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿ ನೋಂದಣಿ ಮಾಡಿದ್ರು ಸಹಿತ ಇಲ್ಲಿ ಶರಿಯಾ ಕಾನೂನು ಅಡಿಯಲ್ಲೇ ಇದನ್ನ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಶರಿಯಾ ಕಾನೂನು ಅನ್ವಯ ಆಗುತ್ತೆ ಅಂತ ನಿಕಾಮ್ ಮಾಡಿಕೊಂಡವರು ಎಸ್ಎಂಎ ಅಡಿ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಜಸ್ಟಿಸ್ ಡಿ.ಕೆ. ಸಿಂಗ್, ಜಸ್ಟಿಸ್ ಟಿ.ಎಂ. ನದಾಫ್ ಅವರಿದ್ದಂಥ ಪೀಠದ ಸಂಚಲನ ತೀರ್ಪಿದು. ಕಾನೂನು ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದೇ, ಎಲ್ಲ ಸಮುದಾಯಕ್ಕೂ ಕೂಡ ಒಂದೇ ಅಂತ ಹೇಳ್ತೀವಿ. ಬಟ್ ನಮ್ದು ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ದೇಶ, ಹಾಗಾಗಿ ಇಲ್ಲಿ ಎಲ್ಲಾ ಜಾತಿಗಳಿಗೂ ಎಲ್ಲ ಸಮುದಾಯಗಳಿಗೂ ಈಕ್ವಲ್ ಆಗಿ ಅಂತ ಹೇಳಲಾಗುತ್ತೆ. ಬಟ್ ಕೆಲವೊಂದು ವಿಚಾರದಲ್ಲಿ ನೋಡಿ, ಈ ಅಲ್ಪಸಂಖ್ಯಾತರ ಮದುವೆ ನಿಕಾಮ್ ಅಂತ ಏನ್ ಹೇಳ್ತಾರೆ, ಶರಿಯಾ ಕಾನೂನು ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಪ್ರತ್ಯೇಕ ಕಾನೂನು ಕೂಡ ಇಲ್ಲಿ ಇದೆ, ಅದು ಅನ್ವಯ ಆಗುತ್ತೆ. ವಿಚ್ಛೇದನ ಅಂತ ಈಗ ಮದುವೆ ವಿಚಾರದಲ್ಲೇ ಈ ಅಲ್ಪಸಂಖ್ಯಾತರಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಅವ್ರದ್ದೇ ಆದಂಥ ಪರ್ಟಿಕ್ಯುಲರ್ ರೂಲ್ಸ್ಗಳಿದ್ದಾವೆ, ಅವುಗಳನ್ನೆಲ್ಲ ಅವ್ರು ಇದುವರೆಗೂ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದೇ ಕಾರಣಕ್ಕೆ ಈಗ ವಿಚ್ಛೇದನ ತೆಗೆದುಕೊಂಡು ಬಿಡ್ತೀವಿ ಅಥವಾ ಯಾವುದೋ ಕಾನೂನು ಅಡಿಯಲ್ಲಿ ವಿಚ್ಛೇದನ ತೆಗೆದುಕೊಳ್ತೀವಿ ಅಂತ ಅಂದರೆ ಆಗೋದಿಲ್ಲ. ಶರಿಯಾ ಕಾನೂನಲ್ಲಿ ಅವ್ರದ್ದೇ ಆದಂಥ ಇದೇನು ತಲಾಕ್ ಅಂತ ಏನೇನಿರುತ್ತೋ ಆ ರೂಲ್ಸನ್ನು ಅಲ್ಲಿ ಫಾಲೋ ಮಾಡಿಕೊಂಡು ಅವರು ವಿಚ್ಛೇದನವನ್ನು ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಕೋರ್ಟ್ ಹೇಳಿದ್ದೇನಂತ ಅಂದರೆ, ಈಗ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿ ನೀವು ನೋಂದಣಿ ಮಾಡಿಸಿರ್ಬೋದು, ಬಟ್ ನಿಮ್ಮ ವಿಚ್ಛೇದನವನ್ನ ಶರಿಯಾ ಕಾನೂನು ಡಿಸೈಡ್ ಮಾಡುತ್ತೆ ಅಂತ ಕೋರ್ಟ್ ನೇರವಾಗಿ ಹೇಳಿ ಅರ್ಜಿಯನ್ನ ವಜಾಗೊಳಿಸಿದೆ.